ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಓಂ ಶ್ರೀ ಗುರು ಗಣೇಶ ಇಷ್ಟಗಾಮೀಶ್ವರಿಭ್ಯಾಯತೆ ನಮಃ. ಓಂ ಚಿನ್ನಮಸ್ತಾಯೇ ನಮಃ. ಸಮಸ್ತ ಪವರ್ ಟಿವಿ ವೀಕ್ಷಕ ಬಾಂಧವರಿಗೂ ಶ್ರೀ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ಸಕಲ ಭಕ್ತವೃಂದ ಶಿಷ್ಯವೃಂದಕ್ಕೆಲ್ಲ ಈ ವೈಶಾಖ ಮಾಸದ ಚತುರ್ದಶಿಯ ಶುಭಾಶೀರ್ವಾದಗಳನ್ನ ತಿಳಿಸುತ್ತಾ, ವೈಶಾಖ ಮಾಸ ಅಂತಂದ್ರೇನೆ ಅತ್ಯಂತ ಪವಿತ್ರವಾದದ್ದು ವೀಕ್ಷಕರೇ. ವೈಶಾಖ ಮಾಸದ ಪ್ರತಿಯೊಂದು ದಿನಗಳೂ ಸಹ ಭಗವಂತನಿಗೆ ಅತ್ಯಂತ ಪ್ರಿಯವಾದದ್ದು. ಇಂತಹ ದಿನಗಳಲ್ಲಿ ನಾವುಗಳು ಮಾಡುವ ಪ್ರತಿಯೊಂದು ಪೂಜೆ ಪುನಸ್ಕಾರಗಳು, ದಾನ ಧರ್ಮಾದಿಗಳು, ಯಾಗ ಯಜ್ಞಗಳೂ ಸಹ ಭಗವಂತ ವಿಷ್ಣುವಿಗೆ ಪ್ರಿಯವಾಗುತ್ತೆ. ಇಂತಹ ಈ ವೈಶಾಖ ಮಾಸದ ಚತುರ್ದಶಿಯ ಮಹತ್ವವನ್ನ ನಿಮ್ಮೆಲ್ಲರಿಗೂ ತಿಳಿಸ್ಲಿಕ್ಕೆ ಬರ್ತಿದ್ದೀನಿ. ಈ ವೈಶಾಖ ಮಾಸದ ಚತುರ್ದಶಿ ಅತ್ಯಂತ ಮಹಾ ಪವಿತ್ರವಾದದ್ದು. ಅದರೊಳಗೂ ಸಹಿತ ಯಾರು ಜಗನ್ಮಾತೆಯ ಆರಾಧಕರಾಗಿರ್ತೀರಾ ಮತ್ತು ದಶಮಹಾವಿದ್ಯೆಯಲ್ಲಿ ಶ್ರೀ ವಿದ್ಯಾ ಉಪಾಸನೆಯನ್ನ ಕೈಗೊಂಡಿರ್ತೀರಾ ಅಂತವರಿಗೆಲ್ಲ ಇದು ಮಹಾ ಉತ್ಸವವೇ ಅಂತಂದು ಹೇಳ್ಬೋದು ವೀಕ್ಷಕರೇ. ಕಾರಣ ಏನು ಅಂತಂದ್ರೆ, ಜಗನ್ಮಾತೆ ದಶಮಹಾವಿದ್ಯೆಯಲ್ಲಿ ಉಲ್ಲೇಖಿತವಾಗಿರುವ ಶ್ರೀ ಜಗನ್ಮಾತಾ ಮಹಾಕಾಮೇಶ್ವರಿ ಚಿನ್ನಮಸ್ತಾಳಾಗಿ ಆವಿರ್ಭವಿಸಿದ ಶುಭ ದಿನವೇ ಈ ವೈಶಾಖ ಮಾಸದ ಚತುರ್ದಶಿಯಂದು. ಸ್ವಾತಿ ನಕ್ಷತ್ರ ಚತುರ್ದಶಿ ವೈಶಾಖ ಮಾಸದಲ್ಲಿ ಆವಿರ್ಭವಿಸ್ತಾಳೆ. ನಿರಾಕಾರ ರೂಪದಿಂದ ಸಾಕಾರ ರೂಪಕ್ಕೆ ಬರ್ತಾಳೆ. ಇಂತಹ ಮಹತ್ವವನ್ನ ಮೊದಲು ತಿಳ್ಕೊಳ್ಳೋಣ ಬನ್ನಿ. ಯಾಕೆ ಚಿನ್ನಮಸ್ತ ಅಂತಂದು ಹೇಳ್ತಾ ಇದ್ದೀವಿ? ಯಾಕಂದ್ರೆ ವಿಶೇಷವಾಗಿ ಇದು ತಾಂತ್ರಿಕರು ಆರಾಧನೆಯನ್ನ ಮಾಡ್ತಾ ಇದ್ರು. ಯಾಕಂತಂದ್ರೆ ತಮ್ಮ ವಿದ್ಯೆಗಳನ್ನು ಮತ್ತು ತಮ್ಮ ಕುಂಡಲಿನಿಯ ಜಾಗೃತಿಯನ್ನ ಮಾಡಲಿಕ್ಕೆ ತಾಯಿ ಚಿನ್ನಮಸ್ತಳನ್ನ ಆರಾಧನೆಯನ್ನ ಮಾಡೋದೇ ಮೊದಲು ಸಾಧಕ ಕಾಮವನ್ನ ಗೆಲ್ಲಬೇಕು. ಆ ಕಾಮವನ್ನ ಗೆಲ್ಲಬೇಕು ಅಂತಂದ್ರೆ ಮೊದಲು ಅವನ ವಿಶೇಷವಾಗಿ ಚಿನ್ನಮಸ್ತಳನ್ನ ಆರಾಧನೆಯನ್ನ ಮಾಡಬೇಕು ಅಂತಂದು ತಂತ್ರಶಾಸ್ತ್ರಾದಿಗಳು ಹೇಳುತ್ತೆ. ದಶಮಹಾವಿದ್ಯೆಯಲ್ಲೂ ಸಹ ವಿಶೇಷವಾಗಿ ಚಿನ್ನಮಸ್ತಳಗೆ ಒಂದು ಉನ್ನತ ಸ್ಥಾನವೇ ಇದೆ. ಆದ್ದರಿಂದ ನಾವೆಲ್ಲ ಮನೆಯಲ್ಲಿ ಎಡವಿ ಬಿದ್ರೆ ಚಿಕ್ಕ ಮಕ್ಕಳು ಅವ್ರು ಏನಂತ ಕರೀತಾರೆ? ಅಮ್ಮ. ಎಷ್ಟು ಆ ಎರಡು ಅಕ್ಷರದ ಶಬ್ದ ನಮಗೆ ಶಕ್ತಿಯನ್ನ ಕೊಡುತ್ತದೆ ಅಲ್ವಾ? ಅಮ್ಮ ಅಂತಂದು ನಾವು ಕರಿತೀವಿ. ಆಗ ಅಮ್ಮ ಓಡೋಡಿ ಬಂದು ಆ ಕಂದನನ್ನ ಎತ್ತಿಕೊಳ್ತಾಳೆ. ಅದೇ ರೀತಿಯಿಂದ ಸಾಧಕರು ಸಹ ಆ ಜಗನ್ಮಾತೆಯ ಪಾದದಲ್ಲಿ ಬಿದ್ದು ಅಮ್ಮ ಅಂತಂದು ಹೇಳಿ ಭಕ್ತಿಯಿಂದ ಕರೆದ್ರೆ ಓಡೋಡಿ ಬರ್ತಾಳಂತೆ. ಅಂತಹ ಜಗನ್ಮಾತೆ ಚಿನ್ನಮಸ್ತ ನಿರಾಕಾರ ರೂಪದಿಂದ ಸಾಕಾರ ರೂಪಕ್ಕೆ ಬಂದು ಆವಿರ್ಭವಿಸಿದ ಶುಭ ದಿನ ಈ ವೈಶಾಖ ಮಾಸದ ಶುದ್ಧ ಸ್ವಾತಿ ನಕ್ಷತ್ರದಲ್ಲಿ ಚತುರ್ದಶಿಯಂದು ಅವತಾರವನ್ನ ಮಾಡ್ತಾಳೆ. ಬನ್ನಿ, ಈ ಚಿನ್ನಮಸ್ತಳ ಹೇಗೆ ಆವಿರ್ಭವಿಸಲು ಅಂತಂದು ಒಂದು ವಿಶೇಷವಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಹಿಂದೆ ಕೃತಯುಗದ ಹಿಂದೆ ಏಕಾಕ್ಷ ಎಂಬ ಒಂದು ಮಹಾ ಅಸುರ, ಅಂತಹ ರಾಕ್ಷಸ ಬ್ರಹ್ಮದೇವರಿಂದ ಅನುಗ್ರಹವನ್ನ ವರವನ್ನ ಪಡೆದುಕೊಳ್ತಾನೆ. ತನಗೆ ಯಾರಿಂದಲೂ ಸಹ ಸಾವುಗಳು ಬರಬಾರದು ಅಂತಂದು. ಅದಕ್ಕೆ ಬ್ರಹ್ಮದೇವರು ಅಸ್ತು ಅಂತಾರೆ. ಕಾರಣ ಅವನಿಗೆ ಒಂದು ವಿಶೇಷವಾದ ವರವನ್ನ ಅನುಗ್ರಹಿಸಿ ಒಂದು ಕಠಿಣವಾದ ಒಂದು ಷರತ್ತನ್ನು ವಿಧಿಸ್ತಾರೆ. ನಿನಗೆ ಸಾವು ಬರಬೇಕಾದ್ರೆ ಈ ನನ್ನ ಸೃಷ್ಟಿಯಲ್ಲಿ ಯಾವ ಜೀವಿಗಳಿಲ್ಲವೋ ಆ ಸೃಷ್ಟಿಯಿಂದ ನಿನಗೆ ಸಾವು ಉಂಟಾಗುತ್ತೆ ಅಂತಂದು ನೋಡಿ ಎಷ್ಟು ಹೇಳ್ತಾನೆ. ಅದರೊಳಗೆ ನಮಗೆ ಅರ್ಥವಾಗುತ್ತೆ.
ಬ್ರಹ್ಮದೇವರ ಸೃಷ್ಟಿಯಲ್ಲಿ ನಾವೆಲ್ಲ ಬ್ರಹ್ಮದೇವರ ಸೃಷ್ಟಿ. ಆದರೆ ಜಗನ್ಮಾತೆ ಅವಳು ಪರಾಂಬಿಕೆ, ತಾಯಿ ಲಲಿತಾಂಬಿಕೆ, ಮಹಾಕಾಮೇಶ್ವರಿ ಅವಳು. ಅವಳನ್ನ ಯಾರೂ ಸೃಷ್ಟಿಯನ್ನ ಮಾಡ್ಲಿಕ್ಕಾಗಲ್ಲ. ಇದನ್ನ ಬ್ರಹ್ಮದೇವರು ತಿಳಿಸ್ತಾ ಇದ್ದಾರೆ ಆ ಏಕಾಕ್ಷನ ಮಹಾ ಅಸುರನಿಗೆ. ಬ್ರಹ್ಮದೇವರು ಏಕಾಕ್ಷನಿಗೆ ವರವನ್ನ ನೀಡುತ್ತಾ ಇದ್ದಾರೆ. ನನ್ನ ಸೃಷ್ಟಿಯಲ್ಲಿರುವ ಯಾವುದೇ ಜೀವಿಗಳಿಂದಲೂ ನಿನಗೆ ಆಪತ್ತು ಉಂಟಾಗೋದಿಲ್ಲ, ನಿನ್ನ ಸಂಹಾರವನ್ನ ಮಾಡುವಂತ ಶಕ್ತಿ ಉಂಟಾಗೋದಿಲ್ಲ ಅಂತಂದು ತಿಳಿಸಿ ವರವನ್ನ ಅನುಗ್ರಹಿಸ್ತಾರೆ. ಇದರಿಂದ ಅವನಿಗೆ ಏನಾಗುತ್ತೆ ನೋಡಿ, ಅಸುರ ಗುಣ ಅಲ್ಲಿ ಉಂಟಾಗ್ತಾ ಹೋಗುತ್ತೆ ನೋಡಿ. ಎಲ್ಲ ಗುಣಗಳನ್ನ ಗೆದ್ದು ತಮ್ಮ ಕುಂಡಲಿನಿ ಜಾಗೃತಿಯಿಂದ ತಪೋಬಲದಿಂದ ಬ್ರಹ್ಮದೇವರನ್ನೇ ಅನುಗ್ರಹನ್ನ ಪಡ್ಕೊಂಡಿರ್ತಾರೆ. ಪ್ರತಿಯೊಬ್ಬರನ್ನಲ್ಲೂ ಸಹಿತನು ಅಸುರಿ ಗುಣ, ದೈವಿ ಗುಣಗಳು ಎಲ್ಲರನ್ನಲ್ಲೂ ಇರ್ತವೆ. ಯಾವ ಮನುಷ್ಯನಿಗೆ ಅಸುರಿ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೋ ಅವನು ಅಸುರ ಆಗ್ತಾನೆ. ಯಾವ ಮನುಷ್ಯನಲ್ಲಿ ದೈವಿಕ ಗುಣ ಜಾಸ್ತಿ ಆಗ್ತಾ ಹೋಗುತ್ತೋ ಅವನು ದೈವಿಕ ಗುಣ ಸಂಪನ್ನನಾಗ್ತಾನೆ, ದೇವಮಾನವನಾಗ್ತಾ ಹೋಗ್ತಾನೆ. ಇದ್ರೊಳಗೆ ನೋಡಿ, ಆ ಏಕಾಕ್ಷ ಅಷ್ಟು ಕಠೋರ ತಪಸ್ಸಿನಿಂದ ಬ್ರಹ್ಮದೇವರನ್ನ ಒಲಿಸಿಕೊಂಡವನು ಒಂದೇ ಒಂದು ತನ್ನ ಅಹಂಕಾರದಿಂದ ನಾನು ಬ್ರಹ್ಮದೇವರನ್ನು ಸಹಿತನು ಗೆದ್ದೆ, ನನಗೆ ಸಾವೇ ಇಲ್ಲ ಎಂಬ ತತ್ವವನ್ನ ಅರಿತುಬಿಟ್ಟ. ಆ ಏಕಾಕ್ಷ ರಾಕ್ಷಸ ಅಂತಹ ನನಗೆ ಸಾವಿಲ್ಲ ಎಂಬ ಮಹಾಗರ್ವವನ್ನ ಅಹಂಕಾರವನ್ನ ತಳೆದು ಇಡೀ 14 ಲೋಕಗಳಲ್ಲೂ ಸಹ ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸ್ತಾ ಹೋಗ್ತಾನೆ. ತಾನೇ ಅಜೇಯ ಅಮರ ಅಂತಂದೇಳಿ ಎಲ್ಲರಿಗೂ ಘಂಟಾಘೋಷವಾಗಿ ಹೇಳ್ತಾ ಹೋಗ್ತಾನೆ. ಇಂದ್ರಾದಿ ದೇವತೆಗಳಿಂದ ಸಕಲ ಜೀವ ಜಂತುಗಳು ಮಾನವರಿಂದ ಎಲ್ಲರನ್ನ ಸಹಿತನು ಹಿಂಸೆಯನ್ನ ಕೊಡ್ತಾ ಇಡೀ ತನ್ನ ಲೋಕವನ್ನ ಕಟ್ತಾ ಹೋಗ್ತಾನೆ. ತನಗೆ ಮನಸ್ಸಿಗೆ ಬಂದ ಹಾಗೆ ಶಾಸನಗಳನ್ನ ಮಾಡ್ತಾ ಹೋಗ್ತಾನೆ, ಅಂದ್ರೆ ಕಾನೂನುಗಳನ್ನ ತರ್ತಾ ಹೋಗ್ತಾನೆ. ತನ್ನದೇ ಒಂದು ಮಹಾ ಸಾಮ್ರಾಜ್ಯವನ್ನ ಆ ಏಕಾಕ್ಷರ ಕಟ್ತಾ ಹೋಗ್ತಾನೆ. ಆಗ ಪ್ರತಿಯೊಬ್ಬ ಮಾನವ ಜೀವಿಗಳು, ಋಷಿ ಮುನಿಗಳು ಸಹ, ಸಕಲ ದೇವತೆಗಳು ಸಹ ಏನಪ್ಪ ಮಾಡ್ತಾರೆ ಅಂತಂದ್ರೆ ಬ್ರಹ್ಮದೇವರ ಬಳಿನಲ್ಲಿ ಹೋಗ್ತಾರೆ. ಆಗ ಬ್ರಹ್ಮದೇವರು ಅಸಹಾಯಕರಾಗಿ ಹೇಳ್ತಾರೆ, ನಾನೇ ವರವನ್ನ ಅನುಗ್ರಹವನ್ನ ಮಾಡಿದ್ದೀನಿ, ಹೀಗಾಗಿ ನೀವೆಲ್ಲರೂ ಸೇರಿ ವಿಷ್ಣು ದೇವರನ್ನ ಮಹೇಶ್ವರನನ್ನು ಸಹ ಮೊರೆ ಹೋಗೋಣ ಅಂತಂದು ಆಗ ಎಲ್ಲ ತ್ರಿಮೂರ್ತಿಗಳು ಕಲಿತು ಆಗ ಹೇಳ್ತಾರೆ, ನಾವೆಲ್ಲರೂ ಸೇರಿ ಆ ಪರಾಂಬಿಕಾ ಲಲಿತಾಂಬಿಕಾ ಆ ಮಹಾಕಾಮೇಶ್ವರಿಯನ್ನೇ ಮೊರೆ ಹೋಗೋಣ, ಅವಳನ್ನೇ ಕರೆಯೋಣ, ಅವಳೇ ಇದರೊಳಗೆ ಸರ್ವ ಸಮರ್ಥಳು, ನಮ್ಮೆಲ್ಲರನ್ನ ಈ ಕಷ್ಟದಿಂದ ಪಾರು ಮಾಡ್ಲಿಕ್ಕೆ ಅವಳೊಬ್ಬಳಿಂದ ಮಾತ್ರ ಸಾಧ್ಯ ಅಂತಂದೇಳಿ ತದೇಕ ಚಿತ್ತದಿಂದ ಪ್ರತಿಯೊಬ್ಬರೂ ಸಹಿತನು ತಪೋಮೂರ್ತಿಗಳಾಗಿ ಏಕಾಗ್ರ ಚಿತ್ತಿಯಿಂದ ಕರುಣೆಯಿಂದ ಅಮ್ಮ ಅಂತಂದೇಳಿ ಕರಿತಾ ಹೋಗ್ತಾರೆ. ನೋಡಿ, ಅಮ್ಮನಿಗೆ ಒಂದು ಪ್ರೀತಿಯಿಂದ ಮಕ್ಕಳು ಕರೆದ್ರೆ ಸಾಕಂತೆ ತಾಯಿ ಓಡೋಡಿ ಬಂದು ಆ ಮಗುವನ್ನ ಸಲುತ್ತಾಳೆ. ಅಂತಹ ಕರುಣಾನಿಧಿ ತಾಯಿ ಮಹಾಕಾಮೇಶ್ವರಿ. ಹೀಗಾಗಿ ಆ ತಾಯಿ ಜಗನ್ಮಾತೆ ಸರ್ವಮಂಗಳೇ ಅನುಗ್ರಹವನ್ನ ನಿರಾಕಾರ ರೂಪದಿಂದ ಆಕಾಶವಾಣಿಯ ಮೂಲಕ ಇಡೀ ತ್ರಿಮೂರ್ತಿಗಳಿಂದ ಇಡೀ ದೇವಾನು ದೇವತೆಗಳಿಗೆ ಅಭಯವನ್ನ ನೀಡ್ತಾ ಹೋಗ್ತಾಳೆ. ಓ ದೇವತೆಗಳೇ, ನಿಮ್ಮ ಈ ಕಷ್ಟದಿಂದ ನಾನು ಪರಿಹಾರವನ್ನ ಮಾಡ್ತಾ ಇದ್ದೀನಿ, ಇನ್ನು ನಿಮ್ಮ ಸ್ಥಳಕ್ಕೆ ನೀವು ಹೋಗಿ ಅಂತಂದು ಅಭಯವನ್ನ ನೀಡ್ತಾಳೆ. ಆಗ ಸಕಲ ದೇವತೆಗಳು ತ್ರಿಮೂರ್ತಿಗಳು ಸಹ ಏಕಾಗ್ರ ಚಿತ್ತದಿಂದ ಆ ವಾಣಿಯನ್ನ, ಆ ಶರೀರ ವಾಣಿಯನ್ನ ಕೇಳಿ ತೃಪ್ತಿಯಿಂದ ಅಮ್ಮನನ್ನೇ ಧ್ಯಾನವನ್ನ ಮಾಡುತ್ತಾ ಅಮ್ಮ ಯಾವ ರೂಪದಿಂದ ಅವತರಿಸ್ತಳು ಅನ್ನೋದನ್ನ ಕಾಯ್ತಾ ಇರ್ತಾಳೆ. ಈಗ ಕಾಲಕ್ರಮೇಣ ಏಕಾಕ್ಷನ ಪಾಪದ ಕೊಡ ತುಂಬ್ತಾ ಹೋಗುತ್ತೆ. ವೀಕ್ಷಕರೇ ಗಮನಿಸಿ, ಪಾಪದ ಕೊಡ ತುಂಬುತ್ತಾ ಹೋಗುತ್ತೆ. ಏಕಂತಂದ್ರೆ ಅಂತ ಅಸುರ ತನ್ನ ತಪೋಬಲದಿಂದ ಪುಣ್ಯವನ್ನ ಗಳಿಸಿದ್ದ.
ಆ ಪುಣ್ಯ ಖಾಲಿಯಾಗವರೆಗೂ ಸಹಿತನು ದೇವತೆಗಳು ಸಹ ಅಲ್ಲಿ ಕಾಯ್ತಾ ಇರ್ತಾರೆ. ಪಾಪದ ಕೊಡ ತುಂಬಬೇಕು ಅಂತಂದು, ಪುಣ್ಯ ಖರ್ಚಾಗಲಿ. ಯಾಕಂತಂದ್ರೆ ಅವರೂ ಸಹ ಪುಣ್ಯವನ್ನೇ ಮಾಡಿ ಬ್ರಹ್ಮದೇವರನ್ನ ನೋಡ್ಲಿಕ್ಕೆ ಸಾಧ್ಯ ಇತ್ತು. ಬ್ರಹ್ಮದೇವರಿಂದ ವರವನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಯ್ತು. ಅವರೂ ಸಹ ಪುಣ್ಯವನ್ನೇ ಮಾಡಿದ್ದ. ಆದ್ದರಿಂದ ನಾವುಗಳು ಸಹ ವಿವೇಕದಿಂದ ನಡೆಯಬೇಕು. ಯಾವುದೇ ಒಂದು ದತ್ತಂದ್ರೂ ಅಹಂಕಾರ ಗರ್ವವನ್ನ ನಾವು ಪಡೆಯಬಾರದು ಅನ್ನೋದನ್ನ ಇಲ್ಲಿ ತತ್ವ ನಮಗೆ ತಿಳಿಸ್ತಾ ಇದೆ. ಯಾಕೆ ಈ ತತ್ವವನ್ನ ನಿಮಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ತತ್ವಗಳಿಂದ ನಾವುಗಳು ಜಾಗೃತಿ ಆಗಬೇಕು, ಮನುಷ್ಯತ್ವವನ್ನ ನಾವು ತಿಳಿದುಕೊಳ್ಬೇಕು. ಎಷ್ಟೋ ನೀವು ನಿಮ್ಮ ಸ್ನೇಹಿತರಲ್ಲಿರ್ಲಿ, ಬಂಧು ಬಾಂಧವರಲ್ಲಿ ಮತ್ತು ಅನೇಕ ಕಡೆಗಳಲ್ಲಿ ಇಂತಹ ಪ್ರಕರಣಗಳನ್ನ ನೀವು ನೋಡ್ತಾ ಹೋಗ್ತೀರಾ. ಸ್ವಲ್ಪ ನೀವುಗಳೇ ನಿಮ್ಮ ನೆನಪುಗಳನ್ನ ಮೆಲುಕಿ ಹಾಕಿಕೊಳ್ಳಲಿ. ಅಂತಹ ಅಸುರಿ ಶಕ್ತಿಯ ಏಕಾಕ್ಷರರು ನಿಮಗೆ ಕಾಣ್ತಾ ಹೋಗ್ತಾರೆ. ಆದ್ದರಿಂದ ಆಗ ಇಲ್ಲಿ ಪಾಪದ ಕೊಡ ತುಂಬ್ತಾ ಹೋದಂಗೆ ಆಗ ಜಗನ್ಮಾತೆ ಅವತಾರವನ್ನ ತಾಳುವಂತಹ ಶುಭ ದಿನ ಉಂಟಾಗುತ್ತೆ. ಆ ಶುಭ ದಿನವೇ ವೈಶಾಖ ಮಾಸದ ಶುದ್ಧ ಚತುರ್ದಶಿಯ ದಿನದಂದು ಅಮ್ಮ ನಿರಾಕಾರ ರೂಪದಿಂದ ಸಾಕಾರ ಮೂರ್ತಿಯಾಗಿ ಅವತಾರವನ್ನ ತಾಳ್ತಾ ಹೋಗ್ತಾಳೆ. ತಾಯಿ ಸಿಂಹವಾಹಿನಿಯಾಗಿ ಚತುರ್ಭುಜ ರೂಪದಲ್ಲಿ ಅಮ್ಮ ಜಗನ್ಮಾತಿ ಖಡ್ಗ ತ್ರಿಶೂಲುಗಳಿಂದ ಅಭಯ ಹಸ್ತ ಮತ್ತು ವರಮುದ್ರೆಗಳಿಂದ ಕಂಗೊಳಿಸ್ತಾ, ತ್ರಿನೇತ್ರಗಳಿಂದ ಕಂಗೊಳಿಸ್ತಾ ಸದಾ ಸೂರ್ಯ ಚಂದ್ರರ ಹೊಳಪಿನಲ್ಲಿ ಅವತಾರವನ್ನ ಎತ್ತಾ ಹೋಗ್ತಾಳೆ. ತನ್ನ ಜೊತೆಯಲ್ಲಿ ಸಖಿಯರಾಗಿ ಶಾಕಿನಿ ಮತ್ತು ಢಾಕಿನಿ ಎಂಬ ಸಖಿಯರ ಜೊತೆಯಲ್ಲಿ ಏಕಾಕ್ಷನ ಪುರವನ್ನ, ಸಾಮ್ರಾಜ್ಯವನ್ನ, ಅರಮನೆಯ ಬಳಿಯಲ್ಲಿ ಪ್ರವೇಶವನ್ನ ಮಾಡಿ ಯುದ್ಧಕ್ಕೆ ಆಹ್ವಾನವನ್ನ ನೀಡ್ತಾಳೆ. ಆಗ ಆ ಜಗನ್ಮಾತೆ ಬಂದಿರೋದನ್ನ ನೋಡಿ ಏಕಾಕ್ಷ ಮತ್ತು ಎಲ್ಲ ಸೈನ್ಯವೂ ಸಹ ಜಗನ್ಮಾತೆಯ ಮೇಲೆ ಯುದ್ಧಕ್ಕೆ ಸನ್ನದ್ಧರಾಗ್ತಾರೆ. ಆಗ ಅಮ್ಮ ನೋಡಿ ಪ್ರತಿಯೊಬ್ಬರ ಮೇಲೂ ಆ ಕರುಣಾಮಯಿ ಜಗನ್ಮಾತೆ ಆಗುನು ಸಹ ಹೇಳ್ತಾಳೆ, ಏಕಾಕ್ಷನಿಗೆ ಬುದ್ಧಿವಾದವನ್ನ, ಅಹಂಕಾರವನ್ನ ಬಿಟ್ಟು ಒಳ್ಳೆಯ ಪ್ರಜೆಯಾಗಿ ನೀನೂ ಸಹ ಬಾಳು ಕಂದ ಅಂತಂದು ಹೇಳ್ತಾಳೆ. ಇಂತಹ ದುಷ್ಟ ಬುದ್ಧಿಯನ್ನ ಬಿಟ್ಟು ಯಾವುದೇ ಜೀವಿಯನ್ನ ಹಿಂಸೆಯನ್ನ ಮಾಡಬೇಡ ಪ್ರಕೃತಿಯಲ್ಲಿ ಅಂತಂದು ಹೇಳಿ ಬುದ್ಧಿವಾದವನ್ನು ಸಹ ಹೇಳ್ತಾಳೆ ಅಮ್ಮ. ಏಕಂದ್ರೆ ಅಂತಹ ಕರುಣೆಯಿಂದ ಸಂಪನ್ನಳಾಗಿರೋಳು ಅಂತಹ ಜಗನ್ಮಾತೆ. ಎಲ್ಲರೂ ಅವಳಿಗೆ ಮಕ್ಕಳು ಸಮಾನ. ಹೀಗೆ ಎಷ್ಟೇ ಬುದ್ಧಿವಾದ ಹೇಳಿದ್ರು ಸಹ ಏಕಾಕ್ಷ ಅರ್ಥವನ್ನೇ ಮಾಡಿಕೊಳ್ಳಲ್ಲ. ತಾನು ಯುದ್ಧದಿಂದ ನಿನ್ನನ್ನ ಜಯಿಸ್ತೀನಿ, ನಿನ್ನನ್ನು ಸಹ ಸೆರವಾಸದಲ್ಲಿ ಇಡ್ತೀನಿ ಅಂತಂದು ಅಂತಹ ಮೊಂಡ ಬುದ್ಧಿ ತನ್ನ ಅಹಂಕಾರಕ್ಕೆ ಅಲ್ಲಿ ಅವನ ಬುದ್ಧಿಶಕ್ತಿನೇ ಓಡ್ತಾ ಇಲ್ಲ. ಹೀಗಾಗಿ ಅವರ ಮಂತ್ರಿಗಳ ಸಮೇತವಾಗಿ ಸಕಲ ಸೈನ್ಯ ಬಲವನ್ನು ಸಹ ನಾಶವನ್ನ ಮಾಡ್ತಾಳೆ. ಆ ತ್ರಿಪುರಾಂಬಿಕಾ ಮಹಾಕಾಮೇಶ್ವರಿ ಚಿನ್ನಮಸ್ತ ತನ್ನ ಶ್ರೀಚಕ್ರದಿಂದ ಸಕಲ ಸೈನ್ಯವನ್ನು ಸಹ ಕ್ಷಣ ಮಾತ್ರದಲ್ಲಿ ಧ್ವಂಸವನ್ನ ಮಾಡಿ ಹಾಕ್ತಾಳೆ. ನೋಡಿ, ಅಂತಹ ದೊಡ್ಡ ಸೈನ್ಯ ಅಮ್ಮನ ಬಳಿಯಲ್ಲಿ ಕ್ಷಣ ಮಾತ್ರದಲ್ಲಿ ನಾಶವನ್ನ ಮಾಡಿಬಿಟ್ರು. ಕಡೆನಲ್ಲಿ ಏಕಾಕ್ಷನಿಗೆ ಮತ್ತೊಂದು ಸಮಯವನ್ನ ನೀಡ್ತಾಳೆ. ಈಗಲಾದ್ರೂ ಸಹ ನಿನ್ನ ದುಷ್ಟ ಬುದ್ಧಿಯನ್ನು ಹೋಗಲಾಡಿಸಿಕೊಂಡು ನೀನೂ ಸಹ ಸತ್ಪ್ರಜೆಯಾಗು. ನಿನ್ನ ಮನಸ್ಸಿನಲ್ಲಿ ಒಳ್ಳೆಯ ಬುದ್ಧಿಗಳನ್ನ, ಒಳ್ಳೆಯ ಆಲೋಚನೆಗಳನ್ನ ತೆಗೆದುಕೊಂಡು ಬಾ ಅಂತಂದೇಳಿ ಅಲ್ಲಿ ಏಕಾಕ್ಷನಿಗೆ ಮತ್ತೊಮ್ಮೆ ಬುದ್ಧಿಯನ್ನು ಸಹ ಹೇಳ್ತಾಳೆ. ಆದ್ರೆ ಅದನ್ನು ಸಹ ಅವನು ಗಮನಿಸೋದೇ ಇಲ್ಲ.
ನಂತರ ಏಕಾಕ್ಷನ ಜೊತೆನಲ್ಲಿ ಘನಘೋರ ಯುದ್ಧ ಉಂಟಾಗುತ್ತೆ. ಆ ಯುದ್ಧದಲ್ಲಿ ಶ್ರೀ ಜಗನ್ಮಾತೆ ಚಿನ್ನಮಸ್ತ ಏಕಾಕ್ಷನನ್ನ ಸಂಹಾರವನ್ನ ಮಾಡ್ತಾಳೆ. ಸಂಹಾರವನ್ನ ಮಾಡಿ ವಿಜಯೋತ್ಸವವನ್ನ ಸಕಲ ದೇವತೆಗಳು ನಲಿದಾಡ್ತಾರೆ, ಅಪ್ಸರೆಯರು ಕುಣಿದಾಡ್ತಾರೆ, ಋಷಿ ಮುನಿಗಳು ವೇದ ಸ್ವರಗಳನ್ನ ನುಡಿಸ್ತಾ ಹೋಗ್ತಾರೆ, ಸ್ವಸ್ತಿ ವಾಚನವನ್ನ ನುಡಿಸ್ತಾ ಹೋಗ್ತಾರೆ. ಹೀಗೆ ಅಂತಹ ಮಹಾ ಉತ್ಸವವೇ ವೈಶಾಖ ಶುದ್ಧ ಚತುರ್ದಶಿಯಿಂದ ಪೌರ್ಣಿಮೆಯವರೆಗೂ ಸಹ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಹೋಗುತ್ತೆ. ಹೀಗೆ ಜಗನ್ಮಾತೆ ಚಿನ್ನಮಸ್ತ ಅವತಾರವನ್ನ ಎತ್ತಿ ಕೈಲಾಸದ ಕಡೆ ಅಮ್ಮ ಪ್ರಯಾಣವನ್ನ ಮಾಡ್ತಾ ಇರಬೇಕಾದ್ರೆ ಆಗ ತನ್ನ ಜೊತೆಯಲ್ಲಿದ್ದ ಶಾಕಿನಿ ಡಾಕಿನಿಯರೆಂಬ ಸಖಿಯರು ಕೇಳ್ತಾರೆ, ಅಮ್ಮ ಯುದ್ಧದಿಂದ ತುಂಬಾ ನೊಂದಿ ಬಳಲಿ ಹೋಗಿದ್ದೀವಿ, ನನಗೆ ಕುಡಿಯಲಿಕ್ಕೆ ದಾಹ ಉಂಟಾಗ್ತಾ ಇದೆ, ನೀರನ್ನು ಬೇಕು ಅಂತಂದೇಳಿ. ಆಗ ಅಲ್ಲಿ ನೀರನ್ನ ಹುಡುಕಿದ್ರೆ ಅದು ಜಗನ್ಮಾತೆಯ ಮಾಯೆಯು ಏನೋ ಒಂದು ಹನಿ ನೀರನ್ನು ಸಹ ಎಲ್ಲೂ ಸಿಗೋದಿಲ್ಲ. ಆಗ ತನ್ನ ಸಖಿಯರು ಹೇಳ್ತಾರೆ, ಅಮ್ಮ ನನಗೆ ತುಂಬಾ ದಾಹವಾಗ್ತಾ ಇದೆ, ಈಗ ದಾಹ ನಮಗೆ ನೀಗಲಿಲ್ಲ ಅಂತಂದ್ರೆ ನಾವುಗಳೇ ಮೂರ್ಛಿತರಾಗಿ ಬಿದ್ದು ಬಿಡ್ತೀವಿ ಅಂತಂದು ನೋಡಿ ಜಗನ್ಮಾತೆ ತನ್ನ ಲೀಲೆಯನ್ನ ತಾನೇ ತೋರಿಸ್ತಾ ಇದ್ದಾಳೆ. ಇಂತಹ ಲೀಲೆ ಅಮ್ಮನಿಗೆ ಸಮರ್ಥ. ತಾನೇ ಸೃಷ್ಟಿಯನ್ನ ಮಾಡಿ ತಾನೇ ಲೀಲೆಯನ್ನ ಮಾಡ್ತಾ ಹೋಗ್ತಾ ಇದ್ದಾಳೆ. ಆಗ ಶಾಕಿನಿ ಡಾಕಿನಿಯರು ಕೇಳಿದ, ದಾಹ ಆಗ್ತಾ ಇದೆ, ನೀರಿಲ್ಲ ಅಂದಾಗ ಜಗನ್ಮಾತೆ ನೋಡಿ ತನ್ನ ರುಂಡವನ್ನೇ ತನ್ನ ಖಡ್ಗದಿಂದ ಭೇದಿಸಲ್ಪಡ್ತಾಳೆ. ಭೇದಿಸಲ್ಪಟ್ಟು ತನ್ನ ರುಂಡವನ್ನ ಎಡಭಾಗದಲ್ಲಿ ತೆಗೆದುಕೊಂಡು ಆ 3 ರಕ್ತದ ಚಿಲಿಮೆಗಳು ತಾಯಿಯ ದೇಹದಿಂದ ಹೊರಗಡೆ ಬರ್ತವೆ. ಆ ದೇಹದಿಂದ ಹೊರಗಡೆ ಬಂದಿರೋ ಒಂದು ಶಾಕಿನಿಯರಿಗೆ, ಇನ್ನೊಂದು ಡಾಕಿನಿಗೆ, ಇನ್ನೊಂದು ತನ್ನ 3 ಜನರೂ ಸಹ ಆ ರಕ್ತಪಾನವನ್ನ ತನ್ನ ದೇಹದ ರಕ್ತಪಾನವನ್ನ ತಾನೇ ಮಾಡ್ತಾ ಇದ್ದಾಳೆ. ನೋಡಿ ಇದರ ಅರ್ಥ ಏನಪ್ಪಾ ಅಂತಂದ್ರೆ ಸಾಧಕನು ಅಹಂಕಾರವನ್ನ ಜಯಿಸಬೇಕು. ನೋಡಿ ಅಮ್ಮನ ಮೂರ್ತಿಗೆ ದಶಮಹಾವಿದ್ಯೆಯಲ್ಲಿ ವರ್ಣಿಸಿದೆ. ಅಮ್ಮ ಯಾರನ್ನ ಮೆಟ್ಟಿದಾಳೆ ಅಂತಂದ್ರೆ ರತಿ ಮತ್ತೆ ಕಾಮರನ್ನ ಮೆಟ್ಟಿದಾಳೆ. ಅಂದ್ರೆ ಸಾಧಕನಿಗೆ ಕಾಮವನ್ನ ಜಯಿಸುವಂತ ಶಕ್ತಿಯನ್ನ ಕೊಡ್ತಾರೆ. ಇಲ್ಲಿ 3 ರಕ್ತದ ನಾಳಗಳು ಎದ್ದು ಬರ್ತವೆ ಚಿಲಿಮೆಗೆ. ಹಾಗೆ ರಕ್ತದ ಚಿಲಿಮೆ 3 ಸಲ ಶಾಕಿನಿ ಡಾಕಿನಿಯರು ಮತ್ತು ಸ್ವತಃ ಅಮ್ಮನೇ ಸ್ವೀಕರಿಸ್ತಾ ಇದ್ದಾಳೆ. ಇದರ ಅರ್ಥ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಈ 3 ಶಕ್ತಿಯನ್ನ ಸಾಧಕ ಪಡೀತಾನೆ. ಈ ಚಿನ್ನಮಸ್ತಳನ್ನ ಯಾರು ಶ್ರದ್ಧಾ ಭಕ್ತಿಯಿಂದ ಆಚರಣೆಯನ್ನ ಮಾಡ್ತಾರೋ ಈ 3 ಶಕ್ತಿಗಳು ಒಂದಾಗುತ್ತೋ ಅವನಿಗೆ ವಿಶೇಷವಾದ ಶಕ್ತಿ ಉಂಟಾಗುತ್ತೆ. ಇದರ ಅರ್ಥ. ಆದ್ದರಿಂದ ಅಮ್ಮನ ಮೂರ್ತಿಯನ್ನ ನೋಡಿದಾಗ ಕೆಲವೊಬ್ರು ಪ್ರಶ್ನೆಯನ್ನ ಕೇಳ್ತಾರೆ, ತಾಯಿ ಉಗ್ರಿನೇ ಆಗಿರ್ತಾಳೆ, ಅಷ್ಟು ರಕ್ತವನ್ನ. ಆ ರಕ್ತ ಅಲ್ಲ, ಅದು ನಮ್ಮ ಎಲ್ಲ ಪಾಪಗಳನ್ನ ಕಳೆಯುವ ಸೂಚನೆ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಗಳನ್ನ ಜಾಗೃತಿಯನ್ನ ಮಾಡ್ತಾಳೆ. ಹೇಗೆ ನಮ್ಮ ಕುಂಡಲಿನಿ ಶಕ್ತಿಯನ್ನ ನಾವುಗಳು ಮಾಡಬೇಕಾದ್ರೆ ಇಡ ಪಿಂಗಳ ಸುಷುಮ್ನಾ ನಾಡಿಗಳನ್ನ ನಾವುಗಳು ಹೇಗೆ ಇದನ್ನ ಮಾಡ್ತೀವೋ ಆ ಇಡ ಪಿಂಗಳ ಸುಷುಮ್ನದ ಸಂಕೇತವೇ ಈ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಗಳಾಗಿದೆ. ಈ 3 ಶಕ್ತಿಗಳನ್ನ ಸಾಧಕನಿಗೆ ಅನುಗ್ರಹವನ್ನ ಮಾಡುವಂತ ಶಕ್ತಿ ಈ ಜಗನ್ಮಾತೆ ಚಿನ್ನಮಸ್ತ ಆಗಿದೆ. ಆದ್ದರಿಂದ ನಾವುಗಳು ಶ್ರದ್ಧಾ ಭಕ್ತಿಯಿಂದ ತಾಯಿ ಚಿನ್ನಮಸ್ತಳನ್ನ ಆರಾಧನೆಯನ್ನ ಮಾಡುವುದರಿಂದ
ವಿಶೇಷವಾದ ಫಲಪ್ರಾಪ್ತಿಗಳನ್ನ ಪಡಿತಾ ಹೋಗ್ತೀವಿ. ಇನ್ನೊಂದು, ಈ ಚಿನ್ನಮಸ್ತಾ ದೇವಿಯ ಅಮ್ಮನ ದೃಶ್ಯವನ್ನ ಅಂದ್ರೆ ಚಿತ್ರವನ್ನ ನೋಡಿದಾಗ ನಿಮಗೆ ಭಯಂಕರವಾದ ಅಂದ್ರೆ ಭಯ ಉಂಟಾಗುತ್ತೆ. ಯಾಕಂತಂದ್ರೆ ಅಮ್ಮನ ರುಂಡ ಮತ್ತೆ ಮುಂಡಗಳು ಬೇರೆ ಆಗಿರುತ್ತೆ. ಅಮ್ಮನಿಂದ 3 ನಿಮಗೆ ತಿಳಿಸಿದಾಗೆ ಆ ರಕ್ತದ ಚಿಲುಮೆಯಿಂದ ಶಾಕಿನಿ ಢಾಕಿನಿಯರು ಮತ್ತೆ ಸ್ವತಃ ಅಮ್ಮನೂ ಸಹ ಆ ರಕ್ತಪಾನದ ಚಿತ್ರವನ್ನ ನೀವು ನೋಡ್ತೀರಾ. ಇದನ್ನ ನೋಡಿದಾಗ ಅನೇಕರು ಭಯಭೀತಿಗೊಳ್ತಾರೆ. ಇದನ್ನ ನೋಡ್ಕೊಂಡು ಏನೇನೋ ಕಲ್ಪನೆಯನ್ನು ಮಾಡ್ತಾರೆ. ಆದ್ರೆ ನಮ್ಮ ಇಂದಿನ ಗುರುಗಳು ದಶಮಹಾವಿದ್ಯೆಯಲ್ಲಿ ತಾಯಿ ಚಿನ್ನಮಸ್ತಾ ದೇವಿಯನ್ನ ಮಹಾ ಕರುಣಾಮಯಿ ಅಂತಂದೇಳಿ ಆರಾಧನೆಯನ್ನ ಮಾಡಿದ್ದಾರೆ. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಅಮ್ಮನೂ ಸ್ವತಃ ಕುಡಿದು ಆ ಶಾಕಿನಿ ಢಾಕಿನಿಯರು ಕೇಳಿದ್ರು, ನಮಗೆ ದಾಹ ಉಂಟಾಗ್ತಾ ಇದೆ, ನಮಗೆ ಅನುಗ್ರಹವನ್ನ ಮಾಡು ಅಂತಂದೇಳಿ. ಅಂದ್ರೆ ಅಮ್ಮನ ಅರ್ಥ ನೋಡಿ, ಎಲ್ಲಿ ಎಷ್ಟು ಗೂಢಾರ್ಥವಾಗಿ ತಿಳಿಸಿದ್ದಾರೆ. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಸ್ವತಃ ಅಮ್ಮನು ಕುಡಿದು ಬೇರೆಯವ್ರನ್ನೂ ಸಹಿತನು ತೃಪ್ತಿಯನ್ನ ಮಾಡ್ತಾ ಇದ್ದಾಳೆ. ಅಂದ್ರೆ ಇಹದಲ್ಲೂ ಮತ್ತು ಪರದಲ್ಲೂ ಸಹ ಸಾಧಕನಿಗೆ ಅನುಗ್ರಹವನ್ನ ಮಾಡ್ತೀನಿ. ಅಂದ್ರೆ ಸಾಧಕನಿಗೆ ಬೇಕಾದ ಇಹಲೋಕದಲ್ಲಿ ಏನು ಬೇಕೋ ಅದನ್ನೆಲ್ಲವನ್ನೂ ಸಹ ಅನುಗ್ರಹವನ್ನ ಮಾಡಿಬಿಡ್ತೀನಿ ಅಂತಂದು ಅಮ್ಮನೂ ಸಹ ಕುಡಿತಾ ಇದ್ದಾಳೆ. ಸಾಧಕನಿಗೆ ಬೇಕಾಗಿರುವ ಎಲ್ಲ ಚತುರ್ವಿಧ ಫಲಪುರುಷಾರ್ಥಗಳನ್ನ, ಅವನಿಗೆ ಸಿರಿ ಬೇಕೋ, ವಿದ್ಯೆ ಬೇಕೋ, ಜ್ಞಾನ ಬೇಕೋ, ಐಶ್ವರ್ಯ ಬೇಕಾ, ಅಧಿಕಾರ ಬೇಕಾ, ಎಲ್ಲವನ್ನೂ ಸಹ ಅನುಗ್ರಹವನ್ನ ಮಾಡ್ತೀನಿ. ಅದರ ಜೊತೆಯಲ್ಲಿ ಪರರನ್ನೂ ಸಹ ಮತ್ತೆ ತೃಪ್ತಿಯನ್ನ ಮಾಡ್ತೀನಿ. ಮತ್ತೆ ಪರಲೋಕದಲ್ಲಿಯೂ ಸಹ ಮುಕ್ತಿಯನ್ನ ಮಾರ್ಗವನ್ನ ಅನುಗ್ರಹವನ್ನ ಅಂದ್ರೆ ಇಹ ಮತ್ತು ಪರದಲ್ಲೂ ಸುಖ ಶಾಂತಿಗಳನ್ನ ಸೌಖ್ಯಗಳನ್ನ ಇಟ್ಟು ಸರ್ವ ಮಂಗಳವನ್ನ ನೀಡುವಂತಹ ಒಂದು ತತ್ವವೇ ಈ ಚಿನ್ನಮಸ್ತಾ ರೂಪವಾಗಿದೆ. ನಂತರ ತಾಯಿ ಚಿನ್ನಮಸ್ತಾ ಅವತಾರ ಆಗಿರೋದು ಇದೇ ವೈಶಾಖ ಮಾಸದ ಶುದ್ಧ ಚತುರ್ದಶಿ ಅಂತಂದ್ರೆ 11ನೇ ತಾರೀಕು ಮೇ 2025ರಂದು ತಾಯಿ ಜಗನ್ಮಾತಾ ನಿರಾಕಾರದಿಂದ ಸಾಕಾರ ರೂಪಕ್ಕೆ ಆವಿರ್ಭವಿಸಿದ ಶುಭ ದಿನವಾಗಿದೆ. ಈ ದಿನ ನಾವುಗಳು ಏನನ್ನ ಮಾಡಬೇಕು? ಅಮ್ಮನನ್ನ ಆರಾಧನೆಯನ್ನ ಮಾಡುವುದರಿಂದ ನಾವು ಸನಾತನ ಪರಂಪರೆಯಿಂದ ಮತ್ತು ಜ್ಯೋತಿಷ್ಯದ ಮೂಲಕನೂ ಸಹ ಯಾವ ಲಾಭಗಳನ್ನ ಉಂಟು ಮಾಡ್ತಾ ಹೋಗುತ್ತೆ, ಯಾವ ಪ್ರಯೋಜನಗಳು ಚಿನ್ನಮಸ್ತಾ ದೇವಿಯ ಆರಾಧನೆಯಿಂದ ಸಾಧಕನು ಪಡೆಯಬಹುದು ಅನ್ನೋದಕ್ಕೆ ಮೊದಲು ಅಂದ್ರೆ ವಿಶೇಷವಾಗಿ ಅಮ್ಮ ಸ್ವಾತಿ ನಕ್ಷತ್ರದಲ್ಲಿ ಆವಿರ್ಭವಿಸುವುದರಿಂದ ಜಾತಕದಲ್ಲಿ ಉಂಟಾಗಿರುವ ರಾಹು ಕೇತುಗಳ ದೋಷವನ್ನ ಸಂಪೂರ್ಣವಾಗಿ ನಿವಾರಣೆಯನ್ನ ಮಾಡ್ತಾಳೆ. ವೀಕ್ಷಕರೇ, ಯಾರ ಜಾತಕದಲ್ಲಿ ರಾಹು ಮತ್ತು ಕೇತುಗಳ ದೋಷ ಉಂಟಾಗಿದೆಯೋ ಸಂಪೂರ್ಣ ದೋಷವನ್ನು ಸಹ ನಿವಾರಣೆಯನ್ನ ಮಾಡುವಂತ ಶಕ್ತಿ ತಾಯಿ ಚಿನ್ನಮಸ್ತಾ ಆಗಿದೆ. ಆದ್ದರಿಂದ ಈ ದಿನ ನಾವು ಚಿನ್ನಮಸ್ತಾಳನ್ನ ಆರಾಧನೆಯನ್ನ ಮಾಡುವುದರಿಂದ ಸಂಪೂರ್ಣ ರಾಹುವಿನ ಮತ್ತು ಕೇತುವಿನ ದೋಷ ನಿವಾರಣೆ ಆಗ್ತಾ ಹೋಗುತ್ತೆ. ಮತ್ತು ರಾಹು ದಶೆಯ ದುರ್ದಶೆಯನ್ನೂ ಸಹ ನಿವಾರಣೆಯನ್ನ ಮಾಡಿಬಿಡ್ತಾಳೆ. ಯಾಕಂದ್ರೆ ರಾಹು ದಶೆ ಮಹಾದಶೆ ನಡೀತಾ ಇರ್ಬೇಕಾದ್ರೆ ಮನುಷ್ಯನಿಗೆ ಅಷ್ಟು ಕಾಟಗಳನ್ನ ಕೊಡ್ತಾ ಹೋಗ್ತಾನೆ. ಇಂತಹ ಕಾಟದಿಂದ ಮುಕ್ತಿಯನ್ನು ಸಹ ತಾಯಿ ಚಿನ್ನಮಸ್ತಾ ನೀಡ್ತಾ ಹೋಗ್ತಾಳೆ. ಇನ್ನ ಸಾಧಕನು ಪಶ್ಚಾತ್ತಾಪವನ್ನ ಪಟ್ಟು ಆ ಸಾಧಕ ಹಿಂದೆ ಎಷ್ಟೇ ಕಡು ಪಾಪಗಳನ್ನು ಸಹ ಮಾಡಿರಲಿ ಅಂತಹ ಸಕಲ ಎಲ್ಲ ಪಾಪಗಳನ್ನು ಸಹ ಪರಿಹಾರವನ್ನ ತಾಯಿ ಚಿನ್ನಮಸ್ತಾ ಅನುಗ್ರಹವನ್ನ ಮಾಡ್ತಾಳೆ. ಆದ್ದರಿಂದ ಪ್ರಾಯಶ್ಚಿತ್ತ ಅತ್ಯಂತ ಮುಖ್ಯವಾದದ್ದು ಸಾಧಕನಿಗೆ. ಇನ್ನ ರಾಜ್ಯದ ಅಧಿಕಾರವನ್ನು ಸಹ ನೀಡುವಂತಹ ಶಕ್ತಿ ಚಿನ್ನಮಸ್ತಾ ದೇವಿಗಿದೆ. ಯಾರು ಚಿನ್ನಮಸ್ತಾಳನ್ನ ಶ್ರದ್ಧಾ ಭಕ್ತಿಯಿಂದ ಆರಾಧನೆಯನ್ನ ಗುರುವಿನಿಂದ ದೀಕ್ಷೆಯನ್ನ ಪಡೆದು ಆರಾಧನೆಯನ್ನ ಮಾಡ್ತಾನೋ ಸರ್ವತ್ರ ರಾಜ್ಯನಾಗಿ ಪೂಜಿಸಲ್ಪಡ್ತಾನೆ. ಇಂತಹ ಎಷ್ಟೋ ಉದಾಹರಣೆಗಳನ್ನ ಸಹ
ನಾವುಗಳು ನೋಡಿದೀವಿ. ಯಾರು ಚಿನ್ನಮಸ್ತಳನ್ನ ಶ್ರದ್ಧಾ ಭಕ್ತಿಯಿಂದ ಆರಾಧನೆಯನ್ನ ಮಾಡ್ತಾ ಬಂದಿದರೋ ಕಡು ಬಡತನದಿಂದನೂ ಸಹ ಉತ್ಕೃಷ್ಟ ಶ್ರೀಮಂತಿಕೆಯನ್ನ ಕೊಟ್ಟಿದ್ದಾಳೆ ಅಮ್ಮ. ಅಧಿಕಾರವನ್ನು ಸಹ ಕೊಟ್ಟಿದ್ದಾಳೆ. ಇಂತಹ ಎಷ್ಟೋ ಜನ ಶಿಷ್ಯಂದಿರನ್ನ ನಾವು ನೋಡ್ತಾ ಇದ್ದೀವಿ. ಇನ್ನ ಅಧಿಕಾರಗಳನ್ನ ಮತ್ತು ಪದವಿಗಳನ್ನ ಶೀಘ್ರವಾಗಿ ಅನುಗ್ರಹವನ್ನ ಮಾಡಿಬಿಡ್ತಾಳೆ. ಮತ್ತು ಪ್ರೇತ ಬಾಧೆಗಳಿಂದ ಮುಕ್ತಿ ಶೀಘ್ರವಾಗಿ ದೊರೆಯುತ್ತೆ. ಯಾರಿಗೆ ಇಂತಹ ನೆಗೆಟಿವ್ ಎನರ್ಜಿಯ ಸೆನ್ಸೇಷನ್ ಆಗ್ತಾ ಇರುತ್ತೋ ಅಂತವರು ಚಿನ್ನಮಸ್ತಾ ದೇವಿಯ ಆರಾಧನೆಯಿಂದ ಖಂಡಿತ ಇಂತಹ ನೆಗೆಟಿವ್ ಎನರ್ಜಿಯಿಂದ ಮುಕ್ತಿಯನ್ನ ಪಡಿತಾ ಹೋಗ್ತೀರಾ. ಮತ್ತು ದುಷ್ಟ ಶಕ್ತಿಗಳಿಂದ ರಕ್ಷಣೆಯನ್ನ ಕೊಡ್ತಾ ಹೋಗ್ತಾಳೆ. ಯಾರಿಗೆ ಕ್ಷುದ್ರ ಗ್ರಹದ ಬಾಧೆ ಉಂಟಾಗ್ತಾ ಇರುತ್ತೆ, ಮತ್ತೆ ರಾಹುವಿನ ದಿಶೆಯಲ್ಲಿ ಅನೇಕ ಇಂತಹ ನೆಗೆಟಿವ್ ಎನರ್ಜಿಗಳು ಇರ್ತವೋ ಇಂಥ ಎಲ್ಲ ಸಹ ಪರಿಹಾರವನ್ನ ಚಿನ್ನಮಸ್ತಾ ದೇವಿ ನೀಡ್ತಾ ಹೋಗ್ತಾಳೆ. ಮತ್ತು ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡ್ತಾ ಹೋಗ್ತಾಳೆ. ನಾವು ಈಗ ಇನ್ನು ತಿಳಿಸಿದ್ವಿ, ನಮ್ಮ ಎಷ್ಟೋ ಜನ ಶಿಷ್ಯಂದಿರಿಗೆ ಕಡು ಬಡತನದವರೆಗೂ ಸಹ ನಾವುಗಳು ಈ ದೀಕ್ಷಾ ಮಂತ್ರವನ್ನ ಚಿನ್ನಮಸ್ತಾ ದೀಕ್ಷೆಯನ್ನ ಕೊಟ್ಟಿದೀವಿ. ಇಂತಹ ದೀಕ್ಷೆಯಿಂದ ಅವರ ಎಷ್ಟೋ ಕಡು ಬಡತನವೂ ಸಹ ದೂರ ಆಗಿ ಇಂದು ಅನೇಕರು ಸಹ ದೊಡ್ಡ ದೊಡ್ಡ ಉದ್ಯೋಗದಲ್ಲಿ ಇದ್ದಾರೆ. ಅವರ ಎಲ್ಲ ಕಡು ಬಡತನಗಳು ಸಹ ನಿವಾರಣೆಗಳು ಆಗಿದವೆ. ಆದ್ದರಿಂದ ಶ್ರದ್ಧಾ ಮತ್ತು ಭಕ್ತಿ ಅತ್ಯಂತ ಮುಖ್ಯವಾದದ್ದು. ಇನ್ನ ಸಾಧಕನ ಮನೋಬಯಕೆಗಳನ್ನ ಶೀಘ್ರವಾಗಿ ಈಡೇರಿಸ್ತಾ ಹೋಗ್ತಾಳೆ. ಇನ್ನ ಸಾಧಕನಿಗೆ ಉಂಟಾಗುವ ಕಾಮ ವಿಕಾರಗಳನ್ನ ದೂರ ಮಾಡ್ತಾಳೆ. ವೀಕ್ಷಕರೇ ಗಮನಿಸಿ, ನೀವುಗಳೆಲ್ಲ ಸಹ ಕೆಲವೊಬ್ರು ಧ್ಯಾನಕ್ಕೆ ಕುಳಿತಾಗ ನಿಮ್ಮ ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ. ಕೇಂದ್ರೀಕರಿಸಲಿಕ್ಕೆ ಸಾಧ್ಯ ಆಗ್ತಾ ಇರಲ್ಲ ಪೂಜೆ ಧ್ಯಾನಕ್ಕೆ ಕುಳಿತಾಗ. ಆದ್ದರಿಂದ ಇಂತಹ ಕಾಮ ವಿಕಾರವನ್ನ ನಾಶ ಮಾಡುವಂತಹ ಶಕ್ತಿ ಈ ಚಿನ್ನಮಸ್ತಾ ದೇವಿಯ ಆರಾಧನೆ ಮತ್ತು ಮಂತ್ರಕ್ಕೆ ಉಂಟಾಗ್ತಾ ಹೋಗುತ್ತೆ. ಇನ್ನ ಸಾಧಕನಿಗೆ ವಿಶೇಷವಾಗಿ ಸದ್ಬುದ್ಧಿಯನ್ನ ಅನುಗ್ರಹವನ್ನ ಮಾಡ್ತಾಳೆ. ವಿಶೇಷವಾಗಿ ಉತ್ತಮವಾದ ಸಾಧಕರಿಗೆ ಈ ವಾಕ್ಯ ಅತ್ಯಂತ ಪ್ರಿಯವಾಗುತ್ತೆ. ಅಂತವನಿಗೆ ಸದ್ಬುದ್ಧಿಯನ್ನ ಅನುಗ್ರಹವನ್ನ ಮಾಡ್ತಾ ಹೋಗ್ತಾಳೆ. ಇನ್ನ ಜಾತಕದಲ್ಲಿ ಉಂಟಾಗಿರುವ ಚಂದ್ರರಾಹು ದೋಷದಿಂದ ಮತ್ತು ಅನೇಕ ಇದರಿಂದ ಪಿತೃದೋಷಗಳು ಉಂಟಾಗ್ತಾ ಇರ್ತವೆ. ಇಂತಹ ಪಿತೃದೋಷವನ್ನ ಇನ್ನ ಪ್ರೇತ ಶಾಪಗಳನ್ನು ಸಹ ನಿವಾರಣೆಯನ್ನ ಮಾಡ್ತಾ ಹೋಗ್ತಾಳೆ. ಇನ್ನ ಋಣಬಾಧೆಯಿಂದ ಮುಕ್ತಿಯನ್ನ ನೀಡ್ತಾಳೆ. ಕೇತುವಿನಿಂದ ಉಂಟಾಗುವ ಅನೇಕ ಪಿತೃ ಶಾಪಗಳು ಇಂದ ಋಣಬಾಧೆಗಳಿಂದ ಉಂಟಾಗುವ ಅನೇಕ ಆರ್ಥಿಕ ತೊಂದರೆಗಳಿಂದ ನಿವಾರಣೆಯನ್ನ ಮಾಡ್ತಾ ಹೋಗ್ತಾಳೆ. ಮತ್ತು ಚತುರ್ವಿಧ ಪುರುಷಾರ್ಥಗಳನ್ನು ಸಹ ಅನುಗ್ರಹವನ್ನ ಮಾಡುವಂತ ಶಕ್ತಿ ಚಿನ್ನಮಸ್ತಾ ದೇವಿಗಿದೆ. ಇನ್ನ ಅನಾಹತ ಚಕ್ರವನ್ನ ಶುದ್ಧಗೊಳಿಸ್ತಾ ಹೋಗ್ತಾಳೆ. ಕೊಂಡಲಿನಲ್ಲಿ ಅನಾಹತ ಚಕ್ರವನ್ನ ತಾಯಿ ಶುದ್ಧಿಯನ್ನ ಮಾಡ್ತಾಳೆ. ಇನ್ನ ಅನೇಕರು ಮೈಗ್ರೇನ್ ಅಂತಂದು, ಅನೇಕರು ತಲೆನೋವು, ಹೀಗೆ ತಲೆಗೆ ಸಂಬಂಧಪಟ್ಟ ಅನೇಕ ನೋವುಗಳು, ಬ್ರೈನ್ ಟ್ಯೂಮರ್ ಆಗಿರಬಹುದು, ಬ್ಲಡ್ ಕ್ಲಾಟ್ಸ್ ಆಗಿರಬಹುದು, ಇಂತಹ ಅನೇಕ ತೊಂದರೆಗಳಿಗೆ ಶ್ರೀ ಜಗನ್ಮಾತೆ ಚಿನ್ನಮಸ್ತೆಯ ಆರಾಧನೆಯಿಂದ ಇಂತಹ ಅನೇಕ ರೋಗಗಳಿಂದ ಮುಕ್ತಿಯನ್ನ ನೀಡ್ತಾ ಹೋಗ್ತಾಳೆ. ಆ ಚಿನ್ನಮಸ್ತಾ ದೇವಿಯ ಆ ಮಂತ್ರೋಪಾಸನೆಯನ್ನ ವಿಶೇಷವಾದ ರೀತಿಯಲ್ಲಿ ನಾವು ಧ್ಯಾನವನ್ನ ಮಾಡಬೇಕು. ಆ ವಿಶೇಷ ಧ್ಯಾನಕ್ಕೋಸ್ಕರ ಗುರುವನ್ನ ಪ್ರತಿಯೊಬ್ಬರೂ ಅವಲಂಬಿಸಬೇಕಾಗತ್ತೆ. ಯಾಕಂದ್ರೆ ಒಬ್ಬರೇ ಕುಳಿತುಕೊಂಡು ಮಾಡಿದಾಗ ಆದ್ರೂ ಸಿದ್ಧಿ ಆಗಲ್ಲ. ಆ ಗುರುವಿನಿಂದ ಮಾರ್ಗೋಪದೇಶವನ್ನ ತೆಗೆದುಕೊಂಡು ಅದೇ ರೀತಿಯಿಂದ ನಾವು ಜಪಗಳನ್ನ ಮಾಡ್ತಾ ಇದ್ದಾಗ ನಮ್ಮಲ್ಲಿರುವ ಆ ನರಗಳು ಸಹ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ಆಗ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜನಾತಂಗ ಆಗುತ್ತೆ ಅಂತಂದು ಒಂದು ವೈಜ್ಞಾನಿಕ ಕಾರಣಗಳು ಸಹ ಇರೋದ್ರಿಂದ ಈ ಜಗನ್ಮಾತೆಯ ಮೂಲ ಮಂತ್ರಗಳು ಅಷ್ಟೊಂದು ಶಕ್ತಿಯುತವಾಗಿದೆ. ಆದ್ದರಿಂದ ಗುರುವಿನಿಂದ ಮಂತ್ರೋಪದೇಶವನ್ನು ತೆಗೆದುಕೊಂಡು ಮಾಡುವುದರಿಂದ ತಲೆಗೆ ಸಂಬಂಧಪಟ್ಟ ಅನೇಕ ಕಾಯಿಲೆಗಳಿಂದ ನಾವು ಗುಣ ಆಗಬಹುದು ಅಂತಂದೇಳಿ ಅನೇಕ ಶಾಸ್ತ್ರಗಳು ಸಹ ಸಿದ್ಧಿಯನ್ನ ಗೊಳಿಸ್ತಾ ಇದೆ. ಇನ್ನ ಅನೇಕ ದುಷ್ಟ ಮಾಟ ಮಂತ್ರಗಳಿಂದ
ರಕ್ಷಣೆಯನ್ನ ಸಹ ನೀಡ್ತಾ ಹೋಗ್ತಾಳೆ. ತಾಯಿಯ ಅನುಗ್ರಹದಿಂದ ವಿಶೇಷವಾದ ರಕ್ಷಣೆಯನ್ನ, ಪಾಸಿಟಿವ್ ವೈಬ್ಸ್ ನ ಪೂರ್ತಿ ಪಡಿತಾ ಹೋಗ್ತಾನೆ ಸಾಧಕ. ಇನ್ನ ಇಂತಹ ಚಿನ್ನಮಸ್ತಾಳನ್ನ ನಾವುಗಳು ಯಾವ ರೀತಿಯಿಂದ ಆರಾಧನೆಯನ್ನ ಮಾಡಬೇಕು? ಅಮ್ಮನನ್ನ ಆರಾಧನೆಯನ್ನ ಮಾಡಲಿಕ್ಕೆ ದಶಮಹಾವಿದ್ಯೆಯಲ್ಲಿ ಮತ್ತು ತಾಂತ್ರಿಕ ತಂತ್ರಶಾಸ್ತ್ರಗಳಲ್ಲಿ ಅನೇಕ ಬಲು ಕಠಿಣವಾದ ನಿಯಮಗಳಿವೆ. ಆದರೂ ನಮ್ಮ ಎಲ್ಲ ವೀಕ್ಷಕ ಬಾಂಧವರಿಗೆ ಮತ್ತು ನಮ್ಮ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ಸಕಲ ಶಿಷ್ಯರಿಗೂ ಸಹ ಒಂದು ಉಪಯೋಗವಾಗಲಿ ಅಂತಂದು ಸರಳ ರೀತಿಯಿಂದ ನಿಮಗೆ ಕೆಲವೊಂದು ನಿಯಮಗಳನ್ನ, ವಿಧಿವಿಧಾನಗಳನ್ನ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಇದನ್ನ ಆದಷ್ಟು ಸರಳ ರೀತಿಯಿಂದನೂ ಸಹ ತಾವುಗಳೂ ಸಹ ತಮ್ಮ ಮನೆಯಲ್ಲಿರಲಿ ಮತ್ತು ದೇವಸ್ಥಾನಗಳಲ್ಲಿ ಮತ್ತು ಪೂಜಾ ಸ್ಥಳಗಳಲ್ಲಿ ತಾಯಿ ಚಿನ್ನಮಸ್ತಾಳನ್ನ ನೀವುಗಳು ಆರಾಧನೆಯನ್ನ ಮಾಡಬಹುದಾಗಿದೆ. ಬನ್ನಿ ತಿಳಿದುಕೊಳ್ಳೋಣ. ಮೊದಲನಾಗಿ ಸಾಧಕನು ಯಾವ ವಸ್ತ್ರವನ್ನ ಧರಿಸಬೇಕು ಅಂತಂದ್ರೆ, ಚಿನ್ನಮಸ್ತಾ ದೇವಿಯ ಆರಾಧನೆಗೆ ಕಡುಗೆಂಪು ಬಣ್ಣದ ವಸ್ತ್ರವನ್ನ ಧರಿಸಿ ಗುರುಗಳಿಂದ ಮಂತ್ರೋಪದೇಶವನ್ನ ಪಡೆಯತಕ್ಕದ್ದು ಮೊದಲನೇದು. ಅಂದ್ರೆ ಕಡುಗೆಂಪು ಬಣ್ಣದ ವಸ್ತ್ರವನ್ನ ಧರಿಸಬೇಕು ಮತ್ತು ಗುರುಗಳಿಂದ ಮಂತ್ರೋಪದೇಶವನ್ನ ಪಡೆಯಬೇಕು. ಏಕಂತಂದ್ರೆ ತಾಯಿ ಚಿನ್ನಮಸ್ತಾ ಅಂತಂದ್ರೆ ಅಷ್ಟು ಬಲವಾದ ಶಕ್ತಿಯುತವಾದಳು. ಅಂತಹ ಶಕ್ತಿಯನ್ನ ನೀವು ಊರ್ಜ್ವಲಗೊಳಿಸಿ ನಿಮ್ಮ ದೇಹಕ್ಕೆ ಆವಾಹನೆಯನ್ನ ಮಾಡ್ಕೋಬೇಕು ಅಂತಂದ್ರೆ ವಿಶೇಷವಾದ ಗುರುಗಳ ಅನುಗ್ರಹ ನಿಮ್ಮ ಮೇಲೆ ಮುಖ್ಯ ಆಗುತ್ತೆ. ಮತ್ತು ಅಭ್ಯಂಜನ ಸ್ನಾನಾದಿಗಳನ್ನ ಸುಮುಹೂರ್ತದಲ್ಲಿ ನೆರವೇರಿಸಿಕೋಬೇಕು ಮತ್ತು ತಾಯಿ ತಂದೆಯರ ಆಶೀರ್ವಾದವನ್ನ ಪಡೆಯಿರಿ ಮತ್ತು ಪೂರ್ವಾಭಿಮುಖವಾಗಿ ಕುಳಿತು ಮಂತ್ರೋಚ್ಚಾರಣೆಯನ್ನ ಮಾಡ್ತಾ ಹೋಗ್ಬೇಕು ಮತ್ತು ಕೆಂಪು ಬಣ್ಣದ ಹೂಗಳನ್ನ ಹೆಚ್ಚಾಗಿ ಬಳಸಬೇಕು. ಅಮ್ಮನ ಆರಾಧನೆಗೆ ಕೆಂಪು ಬಣ್ಣದ ಹೂಗಳನ್ನ ಹೆಚ್ಚಾಗಿ ಬಳಸಿ ಅಮ್ಮನಿಗೆ ಪಾಯಸದ ನೈವೇದ್ಯವನ್ನ ನೀಡಬೇಕು ಮತ್ತು ತುಪ್ಪದ ದೀಪಗಳನ್ನ ಬೆಳಗಬೇಕು. 27 ತುಪ್ಪದ ದೀಪವನ್ನ ಅಮ್ಮನಿಗೆ ಬೆಳಗುವುದರಿಂದ ವಿಶೇಷವಾದ ಕರುಣೆ ನಿಮ್ಮ ಮೇಲೆ ಉಂಟಾಗ್ತಾ ಹೋಗುತ್ತೆ. ಇನ್ನ ಇದಕ್ಕಿಂತ ಹೆಚ್ಚಾಗಿ ನಿಮ್ಮ ಮನಸ್ಸು ಸದಾ ಶುದ್ಧ ಮನಸ್ಸಿನಳ್ಳು ಇರಬೇಕು. ಆದ್ದರಿಂದ ವಿಶೇಷವಾಗಿ ಗುರುವಿನ ಅನುಗ್ರಹ ಪರಿಪೂರ್ಣವಾಗಿ ನಿಮಗೆ ಬೇಕಾಗ್ತಾ ಹೋಗುತ್ತೆ. ಇನ್ನ ವಿಶೇಷವಾದ ಮಂತ್ರಗಳನ್ನ ಸರಳ ರೀತಿಯಿಂದ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಆದಷ್ಟು ಗುರುವಿನಿಂದ ದೀಕ್ಷೆಯನ್ನ ಪಡೆದು ಈ ಮಂತ್ರಗಳನ್ನು ಸಹ ಪಡಿತಾ ಹೋಗಿ. ಮೊದಲನೇದು, ನಮ್ಮ ಅನೇಕ ಹಿಂದಿನ ಗುರುಗಳು ಬರೆದಿರುವ ತಾಳೆಗರಿನಲ್ಲಿ ಸಿಗ್ತಾ ಇರುವ ಈ ಮಂತ್ರಗಳನ್ನ ಎಲ್ಲ ಶಿಷ್ಯಂದಿರಿಗೂ ತಿಳಿಸ್ತಾ ಇದ್ದೀನಿ. ಮೊದಲನೇದು, ಓಂ ಕ್ಲೀಂ ಐಂ ಶ್ರೀಂ ಕ್ಷಂ ರಾಂ ಚಿನ್ನಮಸ್ತಾಯೇ ಕ್ಲೀಂ ಹುಂ ಫಟ್ ಸ್ವಾಹ. ಇನ್ನ ಚಿನ್ನಮಸ್ತಾ ದೇವಿಗೆ ವಿಶೇಷವಾದ ಮಹಾಮಂತ್ರಗಳು ತಂತ್ರಶಾಸ್ತ್ರದಲ್ಲಿ ಸಿಗ್ತಾ ಹೋಗ್ತವೆ. ಅದು ವಿಶೇಷವಾಗಿ ಕ್ಲಿಷ್ಟವಾಗಿರುವುದರಿಂದ ನಮ್ಮ ಹಿಂದಿನ ಗುರುಗಳು ಸಹ ಅನೇಕ ಕಾಲಜ್ಞಾನಿಯ ತಂತ್ರಶಾಸ್ತ್ರದಲ್ಲಿ ಅನೇಕ ತಾಳೆಗರಿಗಳಲ್ಲಿ ಬರೆದಿಟ್ಟಿರುವ ಅನೇಕ ಉಪಯುಕ್ತ ಸರಳ ಮಂತ್ರಗಳನ್ನ ನಮ್ಮ ಶಿಷ್ಯಕೋಟಿಗೆ ಒಳ್ಳೆಯದಾಗಲಿ, ನಮ್ಮ ವೀಕ್ಷಕ ಬಾಂಧವರಿಗೆಲ್ಲ ಒಳ್ಳೆಯದಾಗಬೇಕು, ಅವರೂ ಸಹ ಚಿನ್ನಮಸ್ತಾ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂತಂದು ಕೆಲವೊಂದು ಸರಳ ಮಂತ್ರಗಳನ್ನ ನಿಮಗೆ ತಿಳಿಸ್ತಾ ಇದ್ದೀನಿ. ಈ ಮಂತ್ರಗಳನ್ನ ಕೆಲವರು ಬರೆದುಕೊಂಡು ಸಾದಷ್ಟು ಗುರುಗಳಿಂದ ದೀಕ್ಷೆಯನ್ನ ಪಡೆದು ಎಲ್ಲೆಲ್ಲಿ ನೀವಿರ್ತೀರೋ ಅಲ್ಲಲ್ಲಿ ಆ ಗುರುಗಳ ಅನುಗ್ರಹದ ಪ್ರಕಾರ ಈ ಮಂತ್ರಗಳನ್ನ ಜಪವನ್ನ ಮಾಡ್ತಾ ಬಂದಿದ್ದಾದ್ರೆ ನಿಮಗೆ ಉದ್ಯೋಗ ಭಾಗ್ಯಗಳಿರಬಹುದು, ಇನ್ನ ಹಣಕಾಸಿನ ಸಮಸ್ಯೆಗಳಿರಬಹುದು ಮತ್ತು ರಾಜಕೀಯ ಅಧಿಕಾರ ಭಾಗ್ಯ ಇರಬಹುದು, ಎಲ್ಲವೂ ಸಹ ಪ್ರಾಪ್ತಿ ಆಗ್ತಾ ಹೋಗುತ್ತೆ ಅಂತಂದೇಳಿ ತಿಳಿಸಿ ಈ ಮಂತ್ರಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ಮತ್ತು ಬರೆದುಕೊಂಡು ತಾವುಗಳು ಸಹ ಪ್ರತಿನಿತ್ಯವೂ ಸಹ ಜಪವನ್ನ ಮಾಡತಕ್ಕದ್ದು. ಓಂ ಕ್ಲೀಂ ಐಂ ಶ್ರೀಂ ಕ್ಷಂ ರಾಂ ಚಿನ್ನಮಸ್ತಾಯೇ ಕ್ಲೀಂ ಹುಂ ಫಟ್ ಸ್ವಾಹ. ಮೊದಲನೇದಾಗಿ ಈ ಮಂತ್ರಗಳನ್ನು ಸಹ ಜಪವನ್ನ ಮಾಡ್ತಾ ಬನ್ನಿ ಮತ್ತು
ಓಂ ಕ್ಲೀಂ ಕ್ಲೀಂ ಚಿನ್ನಮಸ್ತಾಯೈ ಮಮಂ ಸಕಲ ಶತ್ರುನಾಶಾಯ ನಾಶಾಯ ಉಚ್ಚಾಟನಾಯ ಸ್ವಾಹ. ಈ ಮಹಾಮಂತ್ರವನ್ನು ಸಹ ಜಪವನ್ನು ಮಾಡುವುದರಿಂದ ಅನೇಕ ದುಷ್ಟಶಕ್ತಿಗಳ ಹಾವಳಿಯಿಂದ ಮತ್ತು ಶತ್ರುಗಳಿಂದ ಪೀಡೆಗಳಿಂದ ಪರಿಹಾರವನ್ನ ಪಡಿತಾ ಹೋಗ್ತೀರಾ. ಇನ್ನ ರಾಜಕೀಯದ ಅನುಗ್ರಹಕ್ಕೋಸ್ಕರ ಓಂ ಹ್ರೀಂ ರಾಂ ಚಿನ್ನಮಸ್ತಾಯೇ ಜನವಶ್ಯ ರಾಜವಶ್ಯ ಅಧಿಕಾರವಶ್ಯಂ ಸ್ವಾಹ. ಹೀಗೆ ಇದನ್ನ ರಾಜಕೀಯದ ಅನುಗ್ರಹಕ್ಕೋಸ್ಕರ, ಅಧಿಕಾರ ಪ್ರಾಪ್ತಿಗೋಸ್ಕರ ಇನ್ನೂ ಹಲವಾರು ಗುಪ್ತ ಮಂತ್ರಗಳು ಸಹ ತಾಳೆಗರಿನಲ್ಲಿ ಉಲ್ಲೇಖ ಆಗಿವೆ. ಅವುಗಳನ್ನ ದೀಕ್ಷೆ ಪಡೆಯುವವರಿಗೆ ದೀಕ್ಷಾ ಸಮಯದಲ್ಲಿ ಆಯಾ ಶಿಷ್ಯರಿಗೆ ತಕ್ಕ ಹಾಗೆ ಆಯಾ ಜನ್ಮ ನಕ್ಷತ್ರಗಳ ಅನುಸಾರವಾಗಿ ತಿಳಿಸಿಕೊಡ್ತೀವಿ. ಇನ್ನ ಚಿನ್ನಮಸ್ತಾ ದೇವಿಯ ಆರಾಧನೆಯನ್ನ ಮಾಡುವುದರಿಂದ ಜನರಿಗೆ ಅಧಿಕಾರ ಭಾಗ್ಯ, ಉನ್ನತ ಐಶ್ವರ್ಯಗಳು, ಉನ್ನತ ಪದವಿಗಳು, ಸದ್ಬುದ್ಧಿಯನ್ನ ಅನುಗ್ರಹಿಸಿ ಸಕಲ ಚತುರ್ವಿಧ ಫಲಪುರುಷಾರ್ಥಗಳನ್ನು ಸಹ ಜಗನ್ಮಾತೆ ಅನುಗ್ರಹಿಸಲಿ ಮತ್ತು ಸಾಧಕನಿಗೆ ಸನ್ಮಾರ್ಗದಲ್ಲಿ ನಡೆಸಿ ಮುಕ್ತಿ ಮಾರ್ಗವನ್ನು ನೀಡುವಂತಹ ಈ ಕರುಣಾಮಯಿ ಆಗಿದ್ದರಿಂದ ಆ ಜಗನ್ಮಾತೆ ಚಿನ್ನಮಸ್ತ ಸಕಲ ಸಾಧಕರಿಗೂ ಸಕಲ ಸಿದ್ಧಿಯನ್ನು ಸಹ ಅನುಗ್ರಹವನ್ನು ಮಾಡಲಿ. ಸಾಧಕನ ಮನೋಭಿಲಾಷೆಗಳೆಲ್ಲವನ್ನೂ ಸಹ ಆ ಜಗನ್ಮಾತೆ ಈಡೇರಿಸಲಿ ಅಂತಂದೇಳಿ ನಾವುಗಳು ಸಹ ಯಾರ್ಯಾರು ಈ ಕಾರ್ಯಕ್ರಮವನ್ನ ನೋಡಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀರೋ ಆ ಎಲ್ಲ ಪ್ರಾರ್ಥನೆಯನ್ನು ಸಹ ಆ ಮಹಾಕಾಮೇಶ್ವರಿ ರೂಪವಾದ ಚಿನ್ನಮಸ್ತಾ ದೇವಿಯಲ್ಲೂ ಸಹ ನಾವುಗಳು ಸಹ ಅರಿಕೆಯನ್ನ ಮಾಡ್ತೀವಿ. ನಿಮ್ಮೆಲ್ಲರ ಮನೋಭಿಲಾಷೆಗಳನ್ನ ಆ ಜಗನ್ಮಾತೆ ಮಹಾಕಾಮೇಶ್ವರಿ ರೂಪದಲ್ಲಿ ಚಿನ್ನಮಸ್ತಾಳಾಗಿ ನಿಮ್ಮೆಲ್ಲ ಅಭಿಷ್ಟಗಳನ್ನ ಶೀಘ್ರವಾಗಿ ಸಿದ್ಧಿಸಲಿ ಅಂತಂದೇಳಿ ನಾವುಗಳು ಸಹ ನಿಮ್ಮೆಲ್ಲರಿಗೂ ಸಹ ಅನುಗ್ರಹವನ್ನ ಮಾಡುತ್ತಾ ಈ ವೈಶಾಖ ಮಾಸದ ಶುದ್ಧ ಚತುರ್ದಶಿಯಂದು ನಾವು ಚಿನ್ನಮಸ್ತಾ ದೇವಿಯ ಆರಾಧನೆಯನ್ನು ಸಹ ಮಾಡ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ಸಮಸ್ತ ವೀಕ್ಷಕ ಬಾಂಧವರಿಗೂ ಮತ್ತು ನಮ್ಮ ಎಲ್ಲ ಭಕ್ತವೃಂದಕ್ಕೂ ಒಂದು ನಿವೇದನೆ ಏನಪ್ಪಾ ಅಂತಂದ್ರೆ, ತಾವುಗಳು ಚಿನ್ನಮಸ್ತಾ ದೇವಿಯ ಆರಾಧನೆಯ ಜೊತೆಯಲ್ಲಿ ಒಂದು ದೇಶದ ಸಂರಕ್ಷಣೆಯೂ ಸಹ ಉಂಟಾಗಬೇಕು. ನಮ್ಮ ದೇಶದ ಸೈನಿಕರಿಗೂ ಸಹ ಆ ಚಿನ್ನಮಸ್ತಾ ದೇವಿ ವಿಶೇಷವಾದ ಅನುಗ್ರಹವನ್ನ ಮತ್ತು ಶಕ್ತಿಯನ್ನ, ಬಲವನ್ನ, ಅನುಗ್ರಹವನ್ನ ಆ ಜಗನ್ಮಾತೆ ಅನುಗ್ರಹವನ್ನ ನೀಡಲಿ. ಅವರೆಲ್ಲರಿಗೂ ಸಹ ಆ ಚಿನ್ನಮಸ್ತಾ ದೇವಿಯ ರಕ್ಷಾ ಕವಚದಿಂದ ನಮ್ಮ ದೇಶದ ಸೈನಿಕರಿಗೆ ಇನ್ನಷ್ಟು ಬಲ ಉಂಟಾಗಲಿ. ಎಲ್ಲ ಶತ್ರುಗಳ ನಾಶವನ್ನ ಮಾಡುವಂತಹ ಮನೋಬಲವನ್ನ ಆ ಜಗನ್ಮಾತೆ ಚಿನ್ನಮಸ್ತಾ ನೀಡಲಿ ಅಂತಂದು ಪ್ರತಿಯೊಬ್ಬರೂ ಸಹ ಪ್ರಾರ್ಥನೆಯನ್ನ ಮಾಡಬೇಕು. ರಾಷ್ಟ್ರಭಕ್ತಿ ಪ್ರತಿಯೊಬ್ಬರ ಹೃದಯದಲ್ಲೂ ಸಹ ಬೆಳಗಲಿ ಅಂತಂದೇಳಿ ನಾವು ನೀವೆಲ್ಲರೂ ಸಹ ಅಮ್ಮನಲ್ಲಿ ಮತ್ತು ಪ್ರತಿಯೊಬ್ಬರನ್ನು ಕೇಳೋಣ. ಏಕೆಂದ್ರೆ ನಮಗೆ ಮೊದಲು ಧರ್ಮಕ್ಕಿಂತ ದೇಶ ಮುಖ್ಯ. ಏಕೆಂದ್ರೆ ದೇಶ ಚೆನ್ನಾಗಿರ್ಬೇಕು ಅಂತಂದು ನಮ್ಮ ಆದಿ ಗುರುಗಳಿಂದ ಶಂಕರಾಚಾರ್ಯರು ಸಹ ತಮ್ಮ ಅನೇಕ ಮಂತ್ರಗಳಲ್ಲೂ ಸಹ ಹೇಳಿದ್ದಾರೆ. ಏನಪ್ಪಾ ಅಂತಂದ್ರೆ ಸ್ವದೇಶೋ ಭುವನತ್ರಯಂ. ನಾವು ವಾಸ ಮಾಡ್ತಾ ಇರುವ ಜಾಗನೇ ನಮಗೆ ಕೈಲಾಸ, ಅದೇ ನಮಗೆ ಸ್ವರ್ಗ. ಹೀಗಾಗಿ ನಮ್ಮ ತಾಯ್ನಾಡನ್ನ ಗೌರವಿಸೋಣ. ನಾವು ಎಲ್ಲಿದ್ದೀವಿ, ಯಾವ ನಾಡು ನಮಗೆ ಅನ್ನ ನೀರನ್ನ ಕೊಟ್ಟು ಸಾಕ್ತಾ ಇದ್ದಾಳಲ್ಲ ಆ ಜಗನ್ಮಾತೆ, ಆ ಭೂಮಿ ತಾಯಿ, ಅವಳಿಗೆ ನಾವು ವಂದಿಸೋಣ, ಅವಳಿಗೆ ನಾವು ಚಿರಋಣಿಯಾಗಿರೋಣ. ಏಕೆಂದ್ರೆ ನಾವು ಇಲ್ಲಿದ್ದು ನಮ್ಮ ದೇಶವನ್ನೇ ನಾವು ಪ್ರೀತಿಯನ್ನ ಮಾಡ್ತಾ ಇಲ್ಲ ಅಂತಂದ್ರೆ ಎಲ್ಲಿಗೆ ಬರುತ್ತೆ? ಆದ್ದರಿಂದ ನಮ್ಮ ಅವಿಚ್ಛಿನ್ನ ಗುರುಪೀಠ ಪರಂಪರೆಯಲ್ಲೂ ಸಹ ಎಲ್ಲ ಶಿಷ್ಯರಿಗೂ ಮತ್ತು ಎಲ್ಲ ವೀಕ್ಷಕರಿಗೂ ಸಹ ಈ ಮೂಲಕ ಒಂದು ತಿಳಿಸ್ತಾ ಇದ್ದೀವಿ. ನಾವುಗಳು ಪೂಜೆ ಎಲ್ಲವನ್ನ ಮಾಡುವುದರ ಜೊತೆಯಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ, ನಿಮ್ಮ ಎಲ್ಲ ಮಕ್ಕಳಿಗೂ ಸಹ ರಾಷ್ಟ್ರ ಭಕ್ತಿಯನ್ನ ಉತ್ತೇಜಿಸಿ ಮತ್ತು ವಿಶೇಷವಾಗಿ ನಮ್ಮ ಸನಾತನ ಧರ್ಮದ ಶಿಕ್ಷಣವನ್ನ ನೀಡ್ತಾ ಬನ್ನಿ. ಪ್ರತಿಯೊಬ್ಬ ಪಾಲಕರು ಸಹ ನಮ್ಮ ಗುರುಕುಲದ ಶಿಕ್ಷಣವನ್ನ ನೀಡಿ ಅಂತಂದು ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾ
ಹೆಚ್ಚಿನ, ಯಾಕಂದ್ರೆ ನಾವು ಮುಂದೆ ಜೂನ್ ಬರ್ತಾ ಇದೆ, ಈ ಮೇ 15ರಿಂದನೇ ಎಲ್ಲ ಪಾಲಕರಿಗೂ ಒಂದು ಕರ್ತವ್ಯ ಏನಂತಂದ್ರೆ ಒಂದು ಉತ್ತಮ ಶಾಲೆಗೆ ನಿಮ್ಮ ಮಕ್ಕಳನ್ನ ಸೇರಿಸಬೇಕು ಅನ್ನೋ ಒಂದು ತವಕ ಇರುತ್ತೆ. ಆ ತವಕದಲ್ಲಿ ತಾವುಗಳು ಶಿಕ್ಷಣವನ್ನ ನೀಡಿ, ಆ ಶಿಕ್ಷಣದ ಜೊತೆಯಲ್ಲಿ ನಾವು ಎಷ್ಟು ಸಂಸ್ಕಾರವನ್ನ ನೀಡ್ತಾ ಇದೀವಿ ಅನ್ನೋ ಒಂದು ಅರಿವು ಸಹ ನಿಮ್ಮ ಒಂದು ಕರ್ತವ್ಯ ಆಗಿರುತ್ತೆ ಪಾಲಕರೇ. ಅದನ್ನೂ ಸಹ ಯೋಚನೆಯನ್ನ ಮಾಡಬೇಕು. ಶಿಕ್ಷಣದ ಜೊತೆಯಲ್ಲಿ ಉತ್ತಮವಾದ ಮೌಲ್ಯಯುತವಾದ ಸಂಸ್ಕಾರಗಳನ್ನ ನಾವು ನೀಡಬೇಕು ನಮ್ಮ ಮಕ್ಕಳಿಗೆ ಅಂತಂದು ಕೇಳುತ್ತಾ, ನೀವೆಲ್ಲರೂ ಸಹ ಇಡೀ ನಮ್ಮ ದೇಶದ ಹೆಮ್ಮೆಯ ಸೈನಿಕರಿಗೋಸ್ಕರ ಈ ಚಿನ್ನಮಸ್ತಾ ದೇವಿಯನ್ನ ಪ್ರಾರ್ಥನೆಯನ್ನ ಮಾಡೋಣ. ಅವರೆಲ್ಲ ಕುಟುಂಬಕ್ಕೂ ಸಹ ಆ ಜಗನ್ಮಾತೆ ಅನುಗ್ರಹವನ್ನ ನೀಡಲಿ. ಯಾಕಂದ್ರೆ ನಾವು ಇವತ್ತು ನೆಮ್ಮದಿಯಿಂದ ಬದುಕ್ತಾ ಇದೀವಿ ಅನ್ನೋದಕ್ಕೆ ಆ ಸೈನಿಕರ ಕಾರಣ. ಅದೆಷ್ಟೋ ಚಳಿಯಲ್ಲಿ ಮಳೆಯಲ್ಲಿ ಎಷ್ಟು ಅನ್ನ ಸಿಗುತ್ತೋ, ಎಷ್ಟು ಹಸಿವಾಗಿರುತ್ತೋ, ನಾವುಗಳು ಒಂದು ಸ್ವಲ್ಪ ಚಳಿ ಆಯ್ತಂದ್ರೆ ಅಷ್ಟು ನಡುಗ್ತೀವಿ. ಆದ್ರೆ ಅವರು ನೋಡಿ ನಮಗೋಸ್ಕರ ಎಲ್ಲವನ್ನು ಬಿಟ್ಟು ನಮ್ಮ ರಕ್ಷಣೆಗೋಸ್ಕರ ದೇಶವನ್ನ ಕಾಯ್ತಾ ಇರ್ತಾರೆ. ಇಂತಹ ಸೈನಿಕರಿಗೋಸ್ಕರ ನಾವುಗಳು ಪ್ರತಿಯೊಂದು ಪೂಜೆ ಪುನಸ್ಕಾರಗಳಲ್ಲೂ ಸಹ ಇನ್ನು ಮುಂದೆ ಪ್ರತಿಯೊಬ್ಬ ಶಿಷ್ಯರು ವೀಕ್ಷಕರಿರಲಿ ಪ್ರಾರ್ಥನೆಯನ್ನ ಮಾಡಿ ಅವರಿಗೆ ಒಳ್ಳೇದಾಗಬೇಕು ಅನ್ನೋದನ್ನ ಮತ್ತೊಮ್ಮೆ ನಿಮಗೆ ತಿಳಿಸುತ್ತಾ, ಆ ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯು ನಿಮ್ಮೆಲ್ಲರಿಗೂ ಸಹ ಪರಮ ಮಂಗಳವನ್ನ ನೀಡಲಿ ಅಂತಂದೇಳಿ ಶುಭಾಶೀರ್ವಾದವನ್ನ ತಿಳಿಸ್ತಾ ಇದ್ದೀವಿ. ಓಂ ನಮಃ ಶಿವಾಯ.